ಪ್ರಪಂಚಜನಿಪಾಲನ ಪ್ರಳಯರೂಪಲೀಲಾಪರಾಂ ಉಪಾಧಿಗುಣರೂಪಿಣೀಮಜಹರೀಶರೂಪಾನ್ವಿತಾಂ ಸರಸ್ವತಿರಮಾಮುಮಾಂ ಸ್ಫುರದನಂತ ಸಚ್ಚಿತ್ಸುಖಾಂ ಭಜಾಮಿ ಭುವನೇಶ್ವರೀಂ ಪ್ರಕೃತಿಶಕ್ತಿದೇವೀಂ ಪರಾಂ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ 2ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. ಸೂತರು ಈ ರೀತಿಯಾಗಿ ಹೇಳುತ್ತಾರೆ: ಓ ಶೌನಕಾದಿ ಮಹರ್ಷಿಗಳೇ, ನಾನೇ ಧನ್ಯನು, ಪುಣ್ಯಶಾಲಿಯು. ನಿಮ್ಮಿಂದ ಪರಿಶುದ್ಧನಾಗಿದ್ದೇನೆ, ಏಕೆಂದರೆ ತುಂಬ ಪುಣ್ಯಕರವಾದ ವೇದಗಳಲ್ಲಿ ಪ್ರಸಿದ್ಧವಾಗಿರುವ ಪುರಾಣವನ್ನು ಹೇಳಬೇಕೆಂದು ನೀವು ಕೇಳಿರುವಿರಿ. ಇಂತಹ ಪುರಾಣವನ್ನು ಹೇಳುವುದರಿಂದ ನಾನು ಕೃತಕೃತ್ಯನಾಗುತ್ತೇನೆ. ಎಲ್ಲ ವೇದಗಳ ಮುಖ್ಯಾರ್ಥಕ್ಕೆ ಅನುಸಾರವಾಗಿರುವ, ಎಲ್ಲ ಶಾಸ್ತ್ರಗಳ ರಹಸ್ಯಾರ್ಥವನ್ನು ಒಳಗೊಂಡಿರುವ ಆಗಮಗಳಲ್ಲಿ ಶ್ರೇಷ್ಠವಾದ ಆ ದೇವಿ ಭಾಗವತ ಮಹಾಪುರಾಣವನ್ನು ನಿಮಗೆ ನಾನು ಹೇಳುತ್ತೇನೆ. ಓ ಶೌನಕಾದಿ ಋಷಿಗಳಿರ, ನಾನು ಕಮಲದ ಹಾಗಿರುವ ಆ ದೇವಿಯ ಪಾದಗಳಿಗೆ ನಮಸ್ಕರಿಸಿ ಫಲಕಾಮನೆ ಇಲ್ಲದೆ ತಮ್ಮ ತಮ್ಮ ಧರ್ಮಗಳನ್ನು ಆಚರಿಸುತ್ತಾ ಚಿತ್ತಶುದ್ಧಿಯನ್ನು ಪಡೆದು ಜ್ಞಾನಿಗಳಾದ ಯೋಗಿಗಳಿಗೆ ಮೋಕ್ಷವನ್ನು ಕೊಡುವ, ಗುಣವರ್ಣನೆಯಲ್ಲಿ ಆಸಕ್ತರಾದ ಬ್ರಹ್ಮನೇ ಮುಂತಾದವರಿಂದ ಅವಲಂಬಿಸಲ್ಪಟ್ಟಿರುವಂತಹ ಶ್ರೇಷ್ಠವಾದ ಮುನಿಗಳು ಯಾವಾಗಲೂ ಧ್ಯಾನ ಮಾಡುತ್ತಿರುವ ಮಹಾಮಹಿಮಶಾಲಿನಿಯಾದ ದೇವಿಯ ಹೆಸರಿನಿಂದ ಪ್ರಸಿದ್ಧವಾಗಿರುವ ಭಕ್ತಿ, ಆಶ್ಚರ್ಯ ಮುಂತಾದ ನಾನಾ ರಸಗಳಿಂದ ತುಂಬಿರುವ, ಉಜ್ವಲವಾಗಿರುವ, ಮನೋಹರವಾಗಿರುವ ಆ ದೇವಿ ಭಾಗವತವೆಂಬ ಶ್ರೇಷ್ಠವಾದ ಪುರಾಣವನ್ನು ನಿಮಗೆ ಹೇಳುವೆನು. ಇದು ದೇವಿ ಭಾಗವತ ಮಹಾಪುರಾಣದ 2ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು ದೇವಿ ಭಾಗವತದ ಒಟ್ಟು ಶ್ಲೋಕ ಸಂಖ್ಯೆ ಮತ್ತು ಅದರ ವಿಷಯ, ಸೂತನು ದೇವಿಯನ್ನ ಸ್ತೋತ್ರ ಮಾಡಿದುದು, ಹಾಗೆಯೇ ನೈಮಿಷಾರಣ್ಯ ಪದದ ಅರ್ಥ ವಿವರಣೆ ಈ ಅಧ್ಯಾಯದಲ್ಲಿದೆ. ಸೂತರು ಮುಂದುವರಿಸ್ತಾ ಹೇಳುತ್ತಾರೆ: ವೇದಗಳಿಂದ ಯಾರನ್ನು ಆದಿಶಕ್ತಿ ಎಂದು ಪರಾವಿದ್ಯೆ ಎಂದು ಕೇಳುತ್ತೇವೋ, ಯಾರು ಎಲ್ಲವನ್ನೂ ತಿಳಿದವಳು, ಈ ಸಂಸಾರದ ಸಂಕೋಲೆಯ ದುಃಖವನ್ನು ನಿವಾರಿಸಬಲ್ಲವಳೂ ಆಗಿ ಎಲ್ಲರ ಹೃದಯಗಳಲ್ಲೂ ಅಂತರ್ಯಾಮಿ ರೂಪಳಾಗಿರುತ್ತಾಳೋ, ಯಾರನ್ನ ತಿಳಿಯಲಾರರೋ, ಮುನಿಗಳು ಯಾರನ್ನ ಧ್ಯಾನ ಮಾಡುತ್ತಿರುತ್ತಾರೋ ಅಥವಾ ಷಡ್ಗುಣೈಶ್ವರ್ಯ ಸಂಪನ್ನಳಾದ ದೇವಿಯನ್ನ ಧ್ಯಾನ ಮಾಡಿದರೆ ನಮಗೂ ಗೋಚರಳಾಗುತ್ತಾಳೆ. ಅಲ್ಲದೆ ಅವಳು ನಮಗೆ ಯಾವಾಗಲೂ ಒಳ್ಳೆಯ ಬುದ್ಧಿಯನ್ನು ಅನುಗ್ರಹಿಸುತ್ತಿರಲಿ. ಈ ಪ್ರಪಂಚವೆಲ್ಲವೂ ವ್ಯಾವಹಾರಿಕ ದೃಷ್ಟಿಯಲ್ಲಿ ನಾಮರೂಪಗಳುಳ್ಳದ್ದಾಗಿ ಸುಖ ದುಃಖಗಳಿಗೆ ಕಾರಣವಾಗಿರುವಂತೆ ಅಜ್ಞಾನಿಗಳಿಗೆ ಸದ್ರೂಪವಾಗಿ ತೋರುತ್ತಿರುತ್ತದೆ. ಆದರೆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಪರತತ್ವವನ್ನು ಸಾಕ್ಷಾತ್ಕರಿಸಿಕೊಂಡಿರುವ ಜ್ಞಾನಿಗಳಿಗೆ ಹಾಗೆ ತೋರದೆ ಅದು ಇದ್ದರೂ ಇಲ್ಲದಂತಾಗಿ ಅಸದ್ರೂಪವಾಗುತ್ತದೆ. ಆದುದರಿಂದ ಸದಸದ್ರೂಪವಾದ ಈ ಪ್ರಪಂಚವೆಲ್ಲವನ್ನೂ ಯಾವ ದೇವಿಯು ಸತ್ವ, ರಜಸ್, ತಮಸ್ ಎಂಬ 3 ಗುಣಗಳೇ ಸ್ವರೂಪವುಳ್ಳವಳಾಗಿ ತನ್ನ ಶಕ್ತಿಯಿಂದ ಸೃಷ್ಟಿ ಮಾಡಿ ಕಾಪಾಡುತ್ತಿರುತ್ತಾಳೋ, ಅಲ್ಲದೆ ಪ್ರಳಯ ಕಾಲದಲ್ಲಿ ಆ ಜಗತ್ತನ್ನ ಉಪಸಂಹರಿಸಿ ತಾನೊಬ್ಬಳೇ ಅದ್ವಿತೀಯಳಾಗಿ ಈ ರೀತಿಯಲ್ಲಿ ಕ್ರೀಡಿಸುತ್ತಿರುತ್ತಾಳೋ, ಅಂಥ ಈ ಎಲ್ಲ ಪ್ರಪಂಚಗಳಿಗೂ ತಾಯಿಯಾಗಿರುವಂತಹ ಆ ದೇವಿಯನ್ನ ಮನಸ್ಸಿನಲ್ಲಿ ಧ್ಯಾನಿಸುತ್ತೇನೆ. ಚತುರ್ಮುಖ ಬ್ರಹ್ಮನು ಈ ಪ್ರಪಂಚವನ್ನ ಸೃಷ್ಟಿಸುತ್ತಾನೆಂದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಪುರಾಣಗಳನ್ನ ತಿಳಿದಿರುವವರಿಂದಲೂ ವೇದಾರ್ಥವನ್ನು ಬಲ್ಲವರಿಂದಲೂ ಹಾಗೆಯೇ ಹೇಳಲ್ಪಟ್ಟಿದೆ. ಆದರೆ ಆ ಬ್ರಹ್ಮನು ವಿಷ್ಣುವಿನ ಕಮಲದಂತಿರುವ ಹೊಕ್ಕುಳಿನಿಂದ ಹುಟ್ಟಿದನೆಂದು ಆ ವೇದ ಪುರಾಣಗಳು ಹೇಳುತ್ತಿವೆ. ಆದುದರಿಂದ ಆ ಬ್ರಹ್ಮನು ಸ್ವತಂತ್ರನಾಗಿ ಎಲ್ಲವನ್ನೂ ಸೃಷ್ಟಿಸಿದವನು ಅಲ್ಲವೆಂದು ಗೊತ್ತಾಗುತ್ತದೆ. ಆ ವಿಷ್ಣುವಿನ ಕಮಲದ ಮೊಗ್ಗಿನಂತಿರುವ ಹೊಕ್ಕುಳಿನಿಂದ ಬ್ರಹ್ಮನು ಉಂಟಾದನೆಂದು ಪ್ರಸಿದ್ಧವಾಗಿದೆಯಷ್ಟೇ. ಆ ವಿಷ್ಣುವಾದರೋ ಪ್ರಳಯ ಕಾಲದಲ್ಲಿ ಆದಿಶೇಷನೆಂಬ ಸರ್ಪರಾಜನನ್ನ ಹಾಸಿಗೆಯಾಗಿ ಮಾಡಿಕೊಂಡು ಅಲ್ಲಿ ಮಲಗಿರುತ್ತಾನೆ. ಈ ಸಂದರ್ಭದಲ್ಲಿ 1000 ಹೆಡೆಗಳುಳ್ಳ ಆದಿಶೇಷನು ಆ ವಿಷ್ಣುವಿಗೂ ಆಧಾರವಾದಂತಾಯಿತಲ್ಲವೇ? ಆದುದರಿಂದ 3ನೆಂಬ ರಾಕ್ಷಸನನ್ನು ನಿಗ್ರಹಿಸಿದ ಮಹಾಮಹಿಮಾಶಾಲಿಯಾದ ವಿಷ್ಣುವು ಪರಾವಲಂಬನೆಯನ್ನ ಹೊಂದಿದಂತಾಯಿತು. ಆದುದರಿಂದ ಅಂತಹ ವಿಷ್ಣುವನ್ನು ಸ್ವತಂತ್ರವಾಗಿ ಜಗತ್ತನ್ನ ಸೃಷ್ಟಿ ಮಾಡಬಲ್ಲವನು ಎಂದು ಹೇಗೆ ತಾನೇ ಸಂಬೋಧಿಸಲಾದೀತು? ಆ ವಿಷ್ಣುವು ಸ್ವತಂತ್ರನಲ್ಲವೋ ಪರಾಧೀನನೆಂದೇ ಗೊತ್ತಾಗುತ್ತದೆ ಎಂದು ತಾತ್ಪರ್ಯವು. ಇವೆಲ್ಲಕ್ಕೂ ಆಧಾರವಾಗಿರುವ ಸಮುದ್ರವನ್ನು ಈ ಜಗತ್ತಿನ ಸೃಷ್ಟಿಕರ್ತವೆನ್ನಲಾಗದು. ಏಕೆಂದರೆ ಆ ಒಂದು ಮಹಾಸಾಗರದ ನೀರು ದ್ರವ ಪದಾರ್ಥವಾಗಿಯೇ ಇದೆ ಎಂದರೆ ಹರಿದು ಹೋಗುವ ಸ್ವಭಾವ ಉಳ್ಳದ್ದು. ಆ ನೀರು ನಿಲ್ಲಬೇಕಾದರೆ ಪಾತ್ರದ ಆಧಾರವೂ ಬೇಕು. ಮಧ್ಯದಲ್ಲಿ ಹಳ್ಳವಾಗಿರುವ ಆಧಾರದ ಸಹಾಯವಿಲ್ಲದೆ ನೀರು ನಿಲ್ಲಲಾರದು. ಆದುದರಿಂದ ಆ ಜಲವನ್ನು ಒಳಗೊಂಡಿರುವ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶಗಳೆಂಬ ಎಲ್ಲ ಭೂತಗಳಲ್ಲಿರುವ
ಶಕ್ತಿ ಸ್ವರೂಪಳಾಗಿ ಯಾವ ದೇವಿಯು ಇದ್ದಾಳೋ ಅಂತಹ ಈ ಎಲ್ಲ ಪಂಚಮಹಾಭೂತಗಳಿಗೂ ತಾಯಿಯಾಗಿರುವ ಆ ದೇವಿಯನ್ನ ನಾನು ರಕ್ಷಕಳನ್ನಾಗಿ ಅವಲಂಬಿಸಿದ್ದೇನೆ. ಯೋಗಮಾಯೆ ಅಥವಾ ವಿಷ್ಣುಮಾಯೆ ಎಂದು ಪ್ರಸಿದ್ಧವಾಗಿರುವ ಯೋಗದಿಂದ ಮುಚ್ಚಿಕೊಂಡಿರುವಂತಹ ಕಣ್ಣುಗಳುಳ್ಳವನಾಗಿರುವಂತಹ ವಿಷ್ಣುವನ್ನ ಕಂಡು ಅವನ ನಾಭಿ ಕಮಲದಲ್ಲಿರುವ ಬ್ರಹ್ಮನು ಯಾವ ದೇವಿಯನ್ನು ಎಂದರೆ ಮೂಲ ಪ್ರಕೃತಿ ರೂಪಳೋ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರುವ ಆದಿಶಕ್ತಿ ಸ್ವರೂಪಳಾದ ತಾನೇ ಇತರರ ಸಹಾಯವಿಲ್ಲದೆ ಪೂರಿಸುವ ಸ್ವಭಾವವುಳ್ಳ ದೇವಿಯನ್ನ ಸ್ತೋತ್ರ ಮಾಡಿ ಒಲಿಸಿಕೊಂಡನೋ ಆ ಜಗನ್ಮಾತೆಯಾದ ದೇವಿಯನ್ನ ರಕ್ಷಕಳನ್ನಾಗಿ ಪಡೆಯುತ್ತೇನೆ. ಓ ಮನನಶೀಲರಾದ ಮಹರ್ಷಿಗಳೇ, ಪರತತ್ವದ ಸ್ವರೂಪವನ್ನು ಮನಗಾಣದ ಜ್ಞಾನಿಗಳಾಗಿ ಸಾಂಸಾರಿಕರಾಗಿರುವ ನಮ್ಮಂತಹವರ ದೃಷ್ಟಿಯಲ್ಲಿ ವ್ಯಾವಹಾರಿಕ ಸ್ಥಿತಿಯಲ್ಲಿ ಸಗುಣಳಾಗಿ ಎಂದರೆ ಸತ್ವ ರಜಸ್ ತಮಸ್ ಎಂಬ 3 ಗುಣಗಳ ಪರಿಣಾಮ ರೂಪವಾದ ಈ ಜಗತ್ ಸಂಸಾರ ರೂಪಳಾಗಿ ತೋರುತ್ತಿರುವ ಪರತತ್ವದ ಜ್ಞಾನ ರೂಪಳಾಗಿರುವಂತಹ ಹಾಗೆಯೇ ವಾಸ್ತವ ಸ್ವರೂಪದಲ್ಲಿ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಸರ್ವಾಧಿಷ್ಠಾನವಾದ ನಿತ್ಯ ನಿರ್ಗುಣ ಚೇತನ ಸ್ವರೂಪಳಾಗಿರುವ ಭಕ್ತರು ಜ್ಞಾನಿಗಳು ಆಗಿರುವ ಆಶ್ರಿತರಿಗೆ ಈ ಸಂಸಾರದ ಸಂಕೋಲೆಯ ದುಃಖದಿಂದ ಬಿಡುಗಡೆಯಾಗಿ ಸಚ್ಚಿದಾನಂದ ರೂಪವಾಗಿರುವಿಕೆ ಎಂಬ ಮುಕ್ತಿಯನ್ನು ಅನುಗ್ರಹಿಸುವ ಆ ಜಗನ್ಮಾತೆಯನ್ನ ಧ್ಯಾನ ಮಾಡಿ ಈ ದೇವಿ ಭಾಗವತ ಮಹಾಪುರಾಣವನ್ನು ಸಮಗ್ರವಾಗಿ ಈಗ ನಿಮಗೆ ವಿವರಿಸಿ ಹೇಳುವೆನು, ಕೇಳಿ. ಶ್ರೀಮದ್ ದೇವಿ ಭಾಗವತವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಈ ಪುರಾಣವು ಇತರ ಎಲ್ಲ ಪುರಾಣಗಳಿಗಿಂತ ಉತ್ತಮವೂ ಹೆಚ್ಚು ಪುಣ್ಯಕರವೂ ಆಗಿರುತ್ತದೆ. ಇದರಲ್ಲಿ 18,000 ಶ್ಲೋಕಗಳು ಇವೆ. ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಉತ್ತಮವಾದ ಶೈಲಿಯಲ್ಲಿ ರಚಿಸಲಾಗಿದೆ. ಇದರಲ್ಲಿ 12 ಸ್ಕಂದಗಳು 318 ಅಧ್ಯಾಯಗಳು ಇರುವಂತೆ ವಿಭಾಗಿಸಿ ಕೃಷ್ಣ ದ್ವೈಪಾಯನನೆಂದು ಪ್ರಸಿದ್ಧನಾದ ವ್ಯಾಸ ಮಹರ್ಷಿಯಿಂದ ವಿಂಗಡಿಸಿ ಗೊತ್ತು ಮಾಡಿದೆ. ಈ ದೇವಿ ಭಾಗವತದಲ್ಲಿ ಮೊದಲನೇ ಸ್ಕಂದದಲ್ಲಿ 20 ಅಧ್ಯಾಯಗಳು, ಎರಡನೇ ಸ್ಕಂದದಲ್ಲಿ 12 ಅಧ್ಯಾಯಗಳು, ಮೂರನೇ ಸ್ಕಂದದಲ್ಲಿ 30 ಅಧ್ಯಾಯಗಳು, ನಾಲ್ಕನೆಯದರಲ್ಲಿ 25 ಅಧ್ಯಾಯಗಳು ಇವೆ. 5ನೆಯ ಸ್ಕಂದದಲ್ಲಿ 35 ಅಧ್ಯಾಯಗಳು, 6ನೆಯ ಸ್ಕಂದದಲ್ಲಿ 31 ಅಧ್ಯಾಯಗಳು, 7ನೆಯ ಸ್ಕಂದದಲ್ಲಿ 40 ಅಧ್ಯಾಯಗಳು ಇವೆ ಎಂದು ಪರಿಗಣಿಸಿ ಹೇಳಿದೆ. 8ನೆಯ ಸ್ಕಂದದಲ್ಲಿ 24 ಅಧ್ಯಾಯಗಳು, 9ನೆಯ ಸ್ಕಂದದಲ್ಲಿ 50 ಅಧ್ಯಾಯಗಳು, 10ನೆಯ ಸ್ಕಂದದಲ್ಲಿ 13 ಅಧ್ಯಾಯಗಳು ಇವೆ ಎಂದು ವ್ಯಾಸಮುನಿಯೇ ಹೇಳಿದ್ದಾನೆ. ಓ ಶೌನಕಾದಿ ಋಷಿ ಶ್ರೇಷ್ಠರೇ, ಹಾಗೆಯೇ 11ನೆಯ ಸ್ಕಂದದಲ್ಲಿ 24 ಅಧ್ಯಾಯಗಳು, 12ನೆಯ ಸ್ಕಂದದಲ್ಲಿ 14 ಅಧ್ಯಾಯಗಳು ಇವೆ ಎಂದು ವ್ಯಾಸ ಮಹರ್ಷಿಯು ಗೊತ್ತಾಗಿ ಹೇಳಿರುತ್ತಾನೆ. ಈ ಮಹಾಪುರಾಣದಲ್ಲಿರುವ ಸ್ಕಂದಗಳಲ್ಲಿನ ಅಧ್ಯಾಯಗಳ ಸಂಖ್ಯೆಯು ಈ ಪ್ರಕಾರವಾಗಿ ವಿಶಾಲವಾದ ಹೃದಯವುಳ್ಳ ವ್ಯಾಸ ಮಹರ್ಷಿಯಿಂದಲೇ ಹೇಳಲ್ಪಟ್ಟಿದೆ. ಎಲ್ಲ ಸ್ಕಂದಗಳಲ್ಲಿನ ಒಟ್ಟು ಶ್ಲೋಕಗಳ ಸಂಖ್ಯೆಯು 18,000 ಮೊದಲೇ ಹೇಳಿದ್ದಾಗಿದೆ. ಪುರಾಣಗಳಿಗೆ ಸಾಮಾನ್ಯವಾದ ಲಕ್ಷಣವನ್ನ ಹೇಳುತ್ತಾರೆ. ಮೂಲ ಸೃಷ್ಟಿಯು ವೈಕಾರಿಕ ಸೃಷ್ಟಿಯು, ಬ್ರಹ್ಮನು ತಾನೇ ಮಾಡುವ ಮುಖ್ಯ ಸೃಷ್ಟಿಯು, ಅವನ ಮಾನಸ ಪುತ್ರರ ಮುಖಾಂತರವಾಗಿ ಆಗುವ ಅನುಸೃಷ್ಟಿಯು, ಹಾಗೆಯೇ ಪ್ರಳಯವು, ರಾಜರು ಮೊದಲಾದ ದೊಡ್ಡವರ ವಂಶಾವಳಿಯು, ಮನ್ವಂತರಾದಿ ಕಾಲ ಪರಿಮಾಣಗಳು, ದೊಡ್ಡ ವಂಶದಲ್ಲಿ ಹುಟ್ಟಿದವರ ಮಹಾಪುರುಷರ ಜೀವನ ಚರಿತ್ರೆಯು, ಮಹಾಕಾರ್ಯಗಳು, ಈ 5 ಬಗೆಯ ವಿಷಯಗಳನ್ನು ವಿವರಿಸಿರುವ ಗ್ರಂಥಕ್ಕೆ ಪುರಾಣವೆಂದು ಮಹಾಪುರಾಣವೆಂದು ರೂಢಿ ಇರುತ್ತದೆ. ಈ ಲಕ್ಷಣವು ಈ ದೇವಿ ಭಾಗವತದಲ್ಲಿ ಸಮಗ್ರವಾಗಿದೆ. ಸರ್ವ ತೇಜೋಮಯಳು ಸರ್ವಶಕ್ತಿ ಸ್ವರೂಪಳು ಆಗಿರುವಂತಹ ಮೂಲ ಪ್ರಕೃತಿ ಅಥವಾ ಆದಿಶಕ್ತಿಯು ಪರಬ್ರಹ್ಮ ತತ್ವದ ಚಿತ್ಶಕ್ತಿ ರೂಪಳಾಗಿರುತ್ತಾಳೆ. ಅವಳು ವಾಸ್ತವವಾಗಿ ಸತ್ವ ರಜಸ್ ತಮೋ ರೂಪಗಳಾದ 3 ಗುಣಗಳನ್ನ ಮೀರಿರುವುದರಿಂದ ನಿರ್ಗುಣಳು, ಯಾವಾಗಲೂ ನಾಶ ಬಾಧೆಗಳಿಲ್ಲದೆ ನಿತ್ಯಳು, ಸರ್ವತ್ರ ವ್ಯಾಪಿಸಿರುವವಳು, ವಿಕಾರಗಳನ್ನು ದಾಟಿದ ವಿಕಾರವಿಲ್ಲದವಳು, ಮಂಗಳಕರಳು, ಕಲ್ಯಾಣ ರೂಪಳು, ಚಿತ್ತದ ವೃತ್ತಿಗಳನ್ನ ನಿರೋಧಿಸುವಿಕೆ ಅಥವಾ ಮನಸ್ಸಿನ ಏಕಾಗ್ರತೆ ಮುಂತಾದ ಯೋಗಗಳಿಂದ ಮಾತ್ರವೇ ತಿಳಿಯಲು ಸಾಧ್ಯಳಾಗಿರುವವಳು, ಎಲ್ಲ ಪ್ರಪಂಚಕ್ಕೂ ಅಧಿಷ್ಠಾನ ರೂಪವಾದ ಆಶ್ರಯ ಸ್ವರೂಪಳು, ಅನಿತ್ಯವಾದ 3 ಅವಸ್ಥೆಗಳನ್ನೂ ಮೀರಿದ ನಿತ್ಯವಾದ 4ನೆಯ ಅವಸ್ಥಾರೂಪಳು ಆಗಿರುವ ಯಾವ ದೇವಿಯ ಶಕ್ತಿಯು ಉಂಟೋ ಆ ಪರಾಶಕ್ತಿಯ 3 ಗುಣಗಳಲ್ಲಿ ಒಂದಾದ ಸತ್ವಗುಣದ ಪ್ರಾಧಾನ್ಯದಿಂದ ಧರಿಸಿದ ಸ್ತ್ರೀ ರೂಪದಲ್ಲಿ ಆ ದೇವಿಯು ಮಹಾಲಕ್ಷ್ಮಿ ಎಂದು, ರಜೋಗುಣದ ಪ್ರಾಧಾನ್ಯದಿಂದ ಸ್ವೀಕರಿಸಿದ ಸ್ತ್ರೀ ರೂಪದಲ್ಲಿ ಮಹಾಸರಸ್ವತಿ ಎಂದು, ತಮೋಗುಣದ ಪ್ರಾಧಾನ್ಯದಿಂದ ಸ್ವೀಕರಿಸಿದ ಸ್ತ್ರೀ ರೂಪದಲ್ಲಿ ಮಹಾಕಾಳಿ ಎಂದು ಆ ದೇವಿಯೇ 3 ರೂಪಗಳುಳ್ಳವಳಾಗಿ ಕಾರ್ಯವಶದಿಂದ ತೋರುತ್ತಾಳೆ. ಈ ಒಟ್ಟು ಪ್ರಪಂಚದ ಸೃಷ್ಟಿ ಕಾರ್ಯವನ್ನ ನೆರವೇರಿಸುವುದಕ್ಕೋಸ್ಕರ ಆ 3 ಶಕ್ತಿಗಳು ಶರೀರವನ್ನ ಸ್ವೀಕಾರ ಮಾಡುವುದಕ್ಕೆ ಸರ್ಗ ಅಥವಾ ಮೂಲ ಸೃಷ್ಟಿ, ಮುಖ್ಯ ಸೃಷ್ಟಿ, ಮೊದಲ ಸೃಷ್ಟಿ ಎಂದು ಶಾಸ್ತ್ರಗಳಲ್ಲಿನ ಪ್ರಕ್ರಿಯೆ ಮತ್ತು ಪ್ರಮೇಯಗಳನ್ನು ಬಲ್ಲ ವಿದ್ವಾಂಸರು ಹೇಳುತ್ತಾರೆ. ಆಮೇಲೆ ಈ ಸೃಷ್ಟಿ ಪ್ರಪಂಚದಲ್ಲಿ ರಕ್ಷಣೆ, ಹುಟ್ಟು, ಸಾವು ಇವುಗಳನ್ನ ನೆರವೇರಿಸುವುದಕ್ಕೋಸ್ಕರ ಆ ಶಕ್ತಿಗಳಿಂದ ವಿಷ್ಣುವು, ಬ್ರಹ್ಮನು, ರುದ್ರನು ಅವತರಿಸುತ್ತಾನೆ. ಈ ಸೃಷ್ಟಿಗೆ ಪ್ರತಿಸರ್ಗವೆಂದು, ಅನುಸೃಷ್ಟಿ ಎಂದು ವ್ಯವಹಾರವು ರೂಢಿಯಲ್ಲಿದೆ.
ಚಂದ್ರ, ಸೂರ್ಯ ಇವರಿಂದ ಮೊದಲಾದ ವಂಶಗಳಲ್ಲಿ ಹುಟ್ಟಿದ ರಾಜರ ವಂಶಗಳನ್ನು, ಹಿರಣ್ಯಕಶಿಪು ಮುಂತಾದವರು ಹುಟ್ಟಿದ ವಂಶಗಳನ್ನು ವಿವರಿಸುವ ವಂಶಾವಳಿಯ ವರ್ಣನೆಗೆ ವಂಶವೆಂದು ಹೆಸರು ರೂಢಿಯಲ್ಲಿದೆ. ಚಂದ್ರನಿಂದ ಪುರೂರವನವರೆಗಿನ ರಾಜರ ಮತ್ತು ಸೂರ್ಯನಿಂದ ಮೊದಲು ಮಾಡಿ ಹರಿಶ್ಚಂದ್ರನವರೆಗಿನ ರಾಜರ ವಂಶಾವಳಿಗಳನ್ನ ಮುಂದೆ 1ನೇ ಮತ್ತು 7ನೇ ಸ್ಕಂದಗಳಲ್ಲಿ ಹೇಳುತ್ತಾರೆ. ಸ್ವಯಂಭುವ, ಸ್ವಾರೋಚಿಷ ಮುಂತಾದ 14 ಮನುಗಳ ವರ್ಣನೆಯನ್ನ ಮುಂದೆ 10ನೇ ಸ್ಕಂದದಲ್ಲೂ ಹೇಳಿದೆ. ಒಬ್ಬ ಮನುವಿನ ಅಧಿಕಾರ ಕಾಲದ ಪರಿಮಾಣಕ್ಕೆ 1 ಮನ್ವಂತರವೆಂದು ವ್ಯವಹಾರವಿದೆ. ಇತರ ಮನುಗಳು ಕ್ರಮವಾಗಿ ಉತ್ತಮ, ತಾಮಸ, ರೈವತ, ಚಕ್ಷುಷ, ವೈವಸ್ವತ, ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ ಎಂದು ಹೇಳಿದೆ. ಅವರ ವಂಶಗಳನ್ನು, ಅವರು ಸಾಧಿಸಿದ ಮಹಾಕಾರ್ಯಗಳನ್ನು ವರ್ಣಿಸಿರುವುದಕ್ಕೆ ವಂಶಾನುಚರಿತವೆಂಬ ಹೆಸರು ರೂಢಿಯಲ್ಲಿದೆ. ಓ ಋಷಿ ಶ್ರೇಷ್ಠರೇ, ಎಲ್ಲ ಮುಖ್ಯವಾದ ಪುರಾಣಗಳಲ್ಲೂ ಈ 5 ಲಕ್ಷಣಗಳು ತಪ್ಪದೇ ಇರುತ್ತವೆ. ಹಾಗೆಯೇ 1,25,000 ಗ್ರಂಥಗಳಿಂದ ಕೂಡಿ ಬರುವ ಭಾರತವನ್ನು ವ್ಯಾಸಮುನಿಯು ರಚಿಸಿದನು. ಇದಕ್ಕೆ ಇತಿಹಾಸವೆಂದು ಹೆಸರು ರೂಢಿಯಲ್ಲಿದೆ. ಇದು 5ನೇ ವೇದವೆಂದು ಎಲ್ಲರೂ ಒಪ್ಪಿದ್ದಾರೆ. ಭಾರತದಲ್ಲೂ ಈ ಲಕ್ಷಣಗಳಿವೆ. ಶೌನಕ ಋಷಿಗಳು ಹೇಳುತ್ತಾರೆ, ಎಲ್ಲವನ್ನೂ ಬಲ್ಲ ಓ ಸೂತ ಮಹರ್ಷಿಯೇ, ಅಂತಹ ಪುರಾಣಗಳು ಯಾವುವು ಮತ್ತು ಎಷ್ಟಿವೆ ಎಂಬುದನ್ನು ಎಲ್ಲವನ್ನೂ ಕೇಳಬಯಸುತ್ತೇವೆ. ವಿಸ್ತಾರವಾಗಿ ಎಲ್ಲವನ್ನೂ ವಿವರಿಸಿ ತಿಳಿಸು ಎಂಬುದಾಗಿ. ಈ ಕಲಿಕಾಲದ ದೋಷಗಳ ಸಂಪರ್ಕದಿಂದ ಹೆದರಿದವರಾದ ನಾವು ಈ ನೈಮಿಷಾರಣ್ಯವೆಂಬ ಉತ್ತಮ ಕ್ಷೇತ್ರದಲ್ಲಿ ವಾಸ ಮಾಡಿಕೊಂಡಿರುತ್ತೇವೆ. ಏಕೆಂದರೆ ಬ್ರಹ್ಮನು ನಮ್ಮನ್ನ ಪಾಪ ಸಂಬಂಧದಿಂದ ಕಾಪಾಡುವುದಕ್ಕೋಸ್ಕರ ಮನೋರೂಪವಾದ ಒಂದು ಚಕ್ರವನ್ನ ನಮಗೆ ಅನುಗ್ರಹಿಸಿ ಹೀಗೆ ಅಪ್ಪಣೆ ಮಾಡಿದರು. ಆ ಬ್ರಹ್ಮನು ನಮ್ಮನ್ನ ಕುರಿತು, ಓ ಶೌನಕಾದಿ ಋಷಿಗಳೇ, ನೀವು ಈ ಚಕ್ರವನ್ನ ಉರುಳಿಸಿಕೊಂಡು ಅದನ್ನು ಹಿಂಬಾಲಿಸುತ್ತಾ ಮುಂದುವರಿಯುತ್ತೀರಿ. ಯಾವ ದೇಶದಲ್ಲಿ ಈ ಚಕ್ರದ ಪಟ್ಟೆಯು ಕಡಿದು ಹೋಗುವುದೋ ಆ ದೇಶವು ಪರಿಶುದ್ಧವಾದುದೆಂದು, ಅಲ್ಲಿ ವಾಸ ಮಾಡುವವರನ್ನ ದೋಷ ಸಂಪರ್ಕವಾಗದಂತೆ ಪರಿಶುದ್ಧರನ್ನಾಗಿ ಮಾಡುವಂತಹದೆಂದೂ ತಿಳಿದು ಪುನಃ ಕೃತಯುಗವು ಮರಳಿ ಬರುವವರೆಗೂ ಅಲ್ಲಿ ವಾಸ ಮಾಡಿರಿ ಎಂದು ಹೇಳಿದನು. ಅಲ್ಲದೆ ಈ ರೀತಿಯಲ್ಲಿ ಗೊತ್ತು ಮಾಡಿಕೊಂಡ ಆ ದೇಶದಲ್ಲಿ ಕಲಿಯ ಪ್ರವೇಶವೇ ಯಾವಾಗಲೂ ಉಂಟಾಗುವುದಿಲ್ಲವು. ಆದುದರಿಂದ ನೀವು ಆ ಕ್ಷೇತ್ರದಲ್ಲಿಯೇ ಪುನಃ ಕೃತಯುಗ ಮರಳಿ ಬರುವವರೆಗೂ ವಾಸ ಮಾಡುತ್ತಾ ಇರಿ. ಹೀಗೆಂದು ಹೇಳಿದ ಬ್ರಹ್ಮನ ಆ ಮಾತನ್ನ ಕೇಳಿ ನಾವೆಲ್ಲರೂ ಆ ಕಥೆಯ ಅರ್ಥವನ್ನ ತಿಳಿದುಕೊಂಡು ಎಲ್ಲ ದೇಶಗಳನ್ನು ನೋಡಬೇಕೆಂಬ ಅಪೇಕ್ಷೆಯಿಂದ ಆ ಚಕ್ರವನ್ನ ತಿರುಗಿಸುತ್ತಾ ಹೊರಟೆವು. ಹೀಗೆ ನಾವು ಆ ಚಕ್ರವನ್ನ ತಿರುಗಿಸುತ್ತಾ ದೇಶದಿಂದ ದೇಶಕ್ಕೆ ಬರುತ್ತಿರಲು ಇಲ್ಲಿಗೂ ಬಂದು ಚಕ್ರವನ್ನ ತಿರುಗಿಸಲು ನಾವು ನೋಡುತ್ತಿದ್ದ ಹಾಗೆಯೇ ಆ ಚಕ್ರದ ನೇಮಿಯು ಪಟ್ಟೆಯು ಸೀಳಿ ಹೋಯಿತು. ಆದುದರಿಂದ ಈ ದೇಶಕ್ಕೆ ನೈಮಿಷವೆಂಬ ಹೆಸರು ಪ್ರಸಿದ್ಧಿಗೆ ಬಂತು. ನೈಮಿಷ ಕ್ಷೇತ್ರವು ತುಂಬಾ ಪರಿಶುದ್ಧವಾದುದು. ಇಲ್ಲಿರುವವರು ಶುದ್ಧರಾಗಿರುತ್ತಾರೆ. ಈ ಪ್ರದೇಶದಲ್ಲಿ ಕಲಿಯ ಪ್ರವೇಶವೇ ಆಗುವುದಿಲ್ಲವು. ಆದುದರಿಂದ ನಾನು ಈ ಕಲಿದೋಷ ಸಂಬಂಧದಿಂದ ಹೆದರಿದ್ದ ಈ ಮಹಾತ್ಮರಾದ ಋಷಿಗಳ ಸಮಾಜವು ಇಲ್ಲಿಯೇ ವಸತಿಯನ್ನ ಕಲ್ಪಿಸಿಕೊಂಡು ನೆಲೆಸಿರುತ್ತೇವೆ. ಅಲ್ಲದೆ ಇಲ್ಲಿ ನಮ್ಮ ದಿನಗಟ್ಟಲೆಯ ಜೀವನ ಕ್ರಮವನ್ನು ಸಾತ್ವಿಕ ರೀತಿಯಲ್ಲಿಯೇ ಸಾಗಿಸುತ್ತಾ ಬಂದಿದ್ದೇವೆ. ಹೇಗೆಂದರೆ ಯಾವ ಯಜ್ಞಯಾಗಗಳನ್ನು ಪಶು ಹಿಂಸೆ ಇಲ್ಲದೆ ಕೇವಲ ಪುರೋಡಾಶ ಮುಂತಾದ ಹವಿಸ್ಸುಗಳಿಂದಲೇ ನೆರವೇರಿಸಲು ಸಾಧ್ಯವೋ ಅಂತಹವುಗಳನ್ನೇ ಆಚರಿಸುತ್ತಿದ್ದೇವೆ. ನಮಗೆ ಇರುವಂತಹ ವಿರಾಮ ಕಾಲವನ್ನ ಪುನಃ ಕೃತಯುಗವು ಮರಳಿ ಬರುವವರೆಗೂ ಕಳೆಯಬೇಕಾಗಿದೆ. ಓ ಸೂತನೆ, ಹೇಗಾದರೂ ನೀನು ನಮ್ಮೆಲ್ಲರ ಪುಣ್ಯ ಸಂಬಂಧದಿಂದ ಇಲ್ಲಿಗೆ ಬಂದಿರುವೆ. ವೇದಕ್ಕೆ ಸಮಾನವಾಗಿ ಪರಿಶುದ್ಧವಾದ ಆ ಪುರಾಣವನ್ನ ಈಗ ನಮಗೆ ಹೇಳು. ಓ ಸೂತ ಮಹರ್ಷಿಯೇ, ನಾವೆಲ್ಲರೂ ಪುರಾಣವನ್ನ ಕೇಳಲು ಆಶೆಯುಳ್ಳವರಾಗಿದ್ದೇವೆ ಮತ್ತು ಪುರಾಣವನ್ನ ವಿವರಿಸಿ ಹೇಳುವ ನೀನು ಬುದ್ಧಿ ಕೌಶಲ್ಯವನ್ನ ಉಳ್ಳವನಾಗಿದ್ದೀಯೆ. ಕೇಳುವ ನಾವೆಲ್ಲರೂ ಬೇರೆ ಯಾವ ಕೆಲಸವೂ ಇಲ್ಲದವರಾಗಿ ಏಕಾಗ್ರವಾದ ಮನಸ್ಸುಳ್ಳವರಾಗಿದ್ದೇವೆ. ಹೀಗೆ ಎಲ್ಲವೂ ಅನುಕೂಲವಾಗಿದೆ. ಓ ಸೂತ ಮಹರ್ಷಿಯೇ, ನೀನು ಹೆಚ್ಚಾದ ಆಯಸ್ಸನ್ನ ಉಳ್ಳವನಾಗು ಮತ್ತು 3 ಬಗೆಯ ತಾಪ ಅಂದರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕಗಳಿಲ್ಲದವನಾಗಿ ಶಾಂತಿ ನೆಮ್ಮದಿಗಳುಳ್ಳವನಾಗಿ ಪುಣ್ಯಕರವೂ ಮಂಗಳಕರವೂ ಆಗಿರುವಂತಹ ಈ ದೇವಿ ಮಹಾಭಾಗವತವೆಂದು ಪ್ರಸಿದ್ಧವಾಗಿರುವಂತಹ ಪುರಾಣವನ್ನ ನಮಗೆ ಈಗ ಹೇಳು. ಯಾವ ಆ ಪುರಾಣದಲ್ಲಿ ಧರ್ಮ, ಅರ್ಥ, ಕಾಮ ಎಂಬ ಪುರುಷಾರ್ಥಗಳ ಸ್ವರೂಪವನ್ನು ಶಾಸ್ತ್ರಗಳ ಪ್ರಮಾಣವನ್ನು ಅನುಸರಿಸಿ ವರ್ಣಿಸಿದೆಯೋ ಮತ್ತು ಪರಮ ಪುರುಷಾರ್ಥವಾದ ಮೋಕ್ಷದ ಸ್ಥಿತಿಯನ್ನ ಜ್ಞಾನದಿಂದ ಪಡೆಯಲಾಗುತ್ತದೆ ಎಂಬ ಅಂಶವನ್ನ ವ್ಯಾಸ ಮಹರ್ಷಿಯು ವಿವರಿಸುತ್ತಾನೋ ಅಂತಹ ಪುರಾಣವನ್ನ ನಮಗೆ ತಿಳಿಯ ಹೇಳು. ಓ ಸೂತ ಮಹರ್ಷಿಯೇ, ಕೃಷ್ಣ ದ್ವೈಪಾಯನನೆಂದು ಪ್ರಸಿದ್ಧನಾಗಿರುವಂತಹ ವ್ಯಾಸ ಮಹರ್ಷಿಯು ಹೇಳಿರುವ ಚಿತ್ತಶುದ್ಧಿಯನ್ನ ಉಂಟು ಮಾಡುವ ಮನೋಹರವಾದ ಕಥೆಯನ್ನ ಕೇಳುವುದರಲ್ಲಿ ತೃಪ್ತಿ ಎಂದರೆ ಇಷ್ಟು ಸಾಕು, ಇನ್ನು ಬೇಡ ಎಂಬ ಭಾವವು ಉಂಟಾಗುವುದಿಲ್ಲ. ಇನ್ನೂ ಕೇಳಬೇಕೆನಿಸುತ್ತದೆ. ಎಲ್ಲ ಒಳ್ಳೆಯ ಗುಣಗಳಿಗೆ ಮುಖ್ಯ ಸ್ಥಾನವಾಗಿರುವ ಪರಿಶುದ್ಧವಾದ ಎಲ್ಲ ಪ್ರಪಂಚಕ್ಕೂ ತಾಯಿಯಾದ ದೇವಿಯು ನೆರವೇರಿಸಿದಂತಹ ಕಾರ್ಯಗಳನ್ನು ತಿಳಿಸುವ ಆಶ್ಚರ್ಯಕರವಾದ, ಕೇಳುವವರಲ್ಲಿ ಇರಬಹುದಾದ ಎಲ್ಲ ಬಗೆಯ ಪಾಪಗಳ ಗುಂಪನ್ನೇ ನಾಶ ಮಾಡಬಲ್ಲ, ಜನರ ಕೋರಿಕೆಗಳನ್ನು ಈಡೇರಿಸಿಕೊಂಡು ಮಹಿಮಾಶಾಲಿಯಾದ
ದೇವಿಯ ನಾಮಾಂಕಿತದಿಂದ ಕೂಡಿರುವಂತಹ ಈ ದೇವಿ ಭಾಗವತ ಪುರಾಣವನ್ನ ಲೋಕದಲ್ಲಿ ಪ್ರಸಿದ್ಧಿಗೆ ಬರುವಂತೆ ವಿವರಿಸಿ ಹೇಳು ಎಂದು ಸೂತನನ್ನು ಶೌನಕರು ಮುಂತಾದವರು ಕೇಳಿದರು ಎಂಬಲ್ಲಿಗೆ ಈ ದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ 2ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.